ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ನಾವು ಚೆನ್ನಾಗಿದ್ದೀವ್ರಿ. ಹಾಗೆ ನಾನು ಇವತ್ತು ಸಣ್ಣದೊಂದು ವ್ಲಾಗ್ ಮಾಡೋಣ ಅಂತ ಹೊರಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ತೋಟ, ನಮ್ಮ ಕೊಟ್ಟಿಗೆ ಮನೆ ಎಲ್ಲ ತೋರಿಸ್ಕೊಂಡು ಬರ್ತೀನಿ. ಇಲ್ಲಿ ನೋಡಿ, ಇದು ಗೇರ್ತೆನೆ ಅಂತೀವಿ, ಅಂದರೆ ಗೋಡಂಬಿ ಬಿಡುವ ಮರ. ಇದು ಈಗ ತೆನೆ ಬಿಟ್ಟು ನೆಕ್ಸ್ಟು ಕಾಯಾಗಿ ಆಮೇಲೆ ಗೇರ್ಪಿಟ ಬಿಡತ್ತೆ. ನೆಕ್ಸ್ಟ್ ಇದು ಚಾಲಿ ಅಡಿಕೆ ಸುಲಿಯೋ ಮಿಷನ್. ಇದ್ರ ವಿಡಿಯೋನ ಕೊನೆಗೆ ಹಾಕ್ತೀನಿ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ. ನೆಕ್ಸ್ಟ್ ಫಸ್ಟು ಕೊಟ್ಟಿಗೆಗೆ ಹೋಗಿ ಬರೋಣ. ಕೊಟ್ಟಿಗೆಗೆ ಹೋಗಿ ಬಂದಮೇಲೆ ಈ ಮಿಷನ್ ಬಗ್ಗೆ, ಅಡಿಕೆ ಸುಲಿಯೋ ಮಿಷನ್ಗಳ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ, ಎಲ್ಲದನ್ನು ಹಾಕಿದ್ದೀನಿ. ಪ್ಲೀಸ್ ಕೊನೆ ತನಕ ನೋಡಿ, ಹೀಗೆ ಸಪೋರ್ಟ್ ಮಾಡಿ ಆಯಿತಾ. ಬನ್ನಿ, ಇಲ್ಲಿ ನೋಡಿ ನಮ್ಮ ಮಾವ ಕೊಟ್ಟಿಗೆಯಲ್ಲಿ ದರ್ಕನೆಲ್ಲ ಹಾಸ್ತಾ ಇದ್ದಾರೆ. ದನಗಳಿಗೆ ಸಿಕ್ಕಾಪಟ್ಟೆ ಚಳಿ ಅಲ್ವಾ ಈಗ, ಅದಕ್ಕೆ ಚಳಿ ಆಗಬಾರ್ದು ಅಂತ ದರ್ಕನೆಲ್ಲ ಹಾಸಿ ದನಗಳಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮಾವ. ಡೈಲಿ ಬೆಳಗ್ಗೆ ದರ್ಕನ್ನು ಹೀಗೆ ಕಾಡಿಗೆ ಹೋಗಿ ತಗೊಬಂದು ಕೊಟ್ಟಿಗೆಗೆ ಹಾಕಿನೇ ಅವಕ್ಕೆ ವ್ಯವಸ್ಥೆ ಮಾಡ್ತಾರೆ. ಏಕೆಂದರೆ ಅವ್ಕೆ ಚಳಿ ಅಲ್ವಾ, ಬೆಡ್ಶೀಟ್ಗಳೆಲ್ಲ ಏನೂ ಹಾಚ್ಕೊಳ್ಳಲ್ಲ ಅಲ್ವಾ. ಹಾಗಾಗಿ ಈ ರೀತಿ ದರ್ಕನ್ ಹಾಸಿದ್ರೆ ಅವು ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ಈ ರೀತಿ ದರ್ಕನ್ ಹಾಕ್ತಾ ಹೋಗ್ತಾರೆ. ನೋಡಿ ಎಷ್ಟು ದನಗಳಿದೆ. ಇಷ್ಟೇ ದನಗಳಿರೋದು, ಜಾಸ್ತಿ ಏನಿಲ್ಲ ಮಾವನ ಮನೇಲಿ. ನಾನು ಹೋಗಿದ್ದು ನಮ್ಮ ರಿಲೇಟಿವ್ ಮನೆಗೆ, ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ನೋಡಿ ನೋಡ್ರಿ, ಮೊನ್ನೆ ಹಾಕಿದ್ದಂತೆ ಎಮ್ಮೆ ಕರ ಕ್ಯೂಟಾಗಿ ಹೇಗಿದೆ ಅಲ್ವಾ. ನೋಡಿ, ನಾನು ವಿಡಿಯೋ ಮಾಡ್ತೀನಿ ಅಂತ ಕುಣಿತಾ ಇದ್ದೆ. ನಮ್ಮ ಮಾವ ಇಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗೆ ಅಡಿಕೆ ಎಲ್ಲ ಬಂದಿತ್ತು, ಮಿಷನ್ಗೆ ಹಾಕಬೇಕು ಅಂತ ನೋಡ್ತಾಯಿದ್ರು. ಅದನ್ನು ನಾನು ಸಣ್ಣದಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ. ಇದನ್ನು ಈ ರೀತಿ ಮಿಷನ್ ಇರುತ್ತೆ, ಕರೆಂಟಿಗೆ ಹಾಕಿ ಈ ರೀತಿ ಅಡಿಕೆ ಹಾಕ್ತಾ ಹೋದರೆ ಅದು ಸುಲಿಯುತ್ತಾ ಹೋಗುತ್ತೆ. ಅವಾಗೆಲ್ಲ ಜನಗಳನ್ನು ಕರೆಸಿ ಸುಲಿದು ಏನೇನೋ ಮಾಡಬೇಕಿತ್ತು, ತುಂಬ ಜನ ಬೇಕಿತ್ತು. ಬಟ್ ಇದಕ್ಕೂ ಜನ ಬೇಕೇ ಬೇಕು, ಇಲ್ಲ ಅಂದರೆ ಕೆಲಸ ಆಗಲ್ಲ. ಮನುಷ್ಯರು ಮಾಡಿರೋ ಯಂತ್ರ, ಮನುಷ್ಯರು ಬೇಕೇ ಬೇಕಲ್ವಾ. ಮನುಷ್ಯರು ಎಷ್ಟೇ ಬೇಡ ಅಂದರೂ ಬೇಕು, ಆದರೆ ಜಾಸ್ತಿ ಜನ ಬೇಡ, ಬೇಗ ಮುಗಿಯುತ್ತೆ ಕೆಲಸ ಅಲ್ವಾ. ಮಿಷನ್ಗಳು ಬಂದು ನಮ್ಮಂಥ ರೈತರಿಗೆ ತುಂಬ ಹೆಲ್ಪ್ ಆಗಿದೆ ಅಂತ ನಮ್ಮ ಅನಿಸಿಕೆ. ಕೆಲವರಿಗೆ ಮಿಷನ್ಗಳು ಬಂದು ಕೆಲಸ ಜಾಸ್ತಿ ಕೆಲಸ ಇಲ್ಲ ಜನಗಳಿಗೆ ಅಂತ ಹೇಳಿ ಬೈಕೊಳ್ತಾ ಇರ್ತಾರೆ. ಬಟ್ ಮಿಷನ್ ಇರೋದ್ರಿಂದ ಯೂಸ್ ಆಗೋದಂತೂ ಪಕ್ಕ ಅಲ್ವಾ. ಈ ರೀತಿ ನೋಡಿ, ಈ ರೀತಿ ಅಡಿಕೆ ಸುಲಿದು ಕೊಡುತ್ತೆ. ಇಲ್ಲಿ ಎಲ್ಲರೂ ನೋಡಿ ಕೆಲಸ ಮಾಡ್ತಾಯಿದ್ರು, ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೆ. ನೋಡಿ, ಈ ರೀತಿ ಕರೆಂಟ್ ಇದ್ದರೆ ಮಾತ್ರ ಮಿಷನ್ ಓಡೋದು, ಇಲ್ಲ ಅಂದರೆ ಇಲ್ಲ. ಅದು ಹೈ ಪವರೇ ಇರಬೇಕು. ನೋಡ್ರಿ, ಈ ರೀತಿ ಹೋಗ್ತಾ ಇರುತ್ತೆ. ಅಡಿಕೆ ತಗೊಂಡು ಸುಲಿದು ಕೆಳಗೆ ಹಾಕತ್ತೆ. ನೋಡ್ರಿ, ಎಲ್ಲ ಆಗಿತ್ತು, ಆಮೇಲೆ ಇಟ್ಟು ತೋರಿಸ್ತಾ ಇದ್ದಾರೆ ನಾನು ವಿಡಿಯೋ ಮಾಡೋಕ್ಕಾಗಿ. ಆ ರೀತಿ ತಗೊಂಡು ಹೋಗ್ತಾ ಇರುತ್ತೆ. ಅದು ತುಂಬ ಅಲ್ಲಿ ಫುಲ್ ಹಾಕಿದ್ರೂ ಬರುತ್ತೆ. ಅಲ್ಲಿ ಇರಲಿಲ್ಲ, ಖಾಲಿಯಾಗಿತ್ತು, ಅದಕ್ಕೆ ಅಲ್ಲಿರೋನೆಲ್ಲ ಎತ್ತಿ ಹಾಕ್ತಾಯಿದ್ರು. ಅಲ್ಲಿ ಸುಲಿದು ಕೆಳಗಡೆ ಬೀಳತ್ತೆ. ಅದು ಒಣಗಿದ್ದ ಸ್ವಲ್ಪ ಬೆಳೆದಿದ್ದಾದರೆ ಕ್ಲೀನಾಗಿ ಸಿಪ್ಪೆ ಹೋಗಲ್ಲ. ಅದನ್ನು ನೆಕ್ಸ್ಟ್ ಕೈಯಲ್ಲಿ ತೆಗಿಬೇಕು, ಈ ರೀತಿ ಎಲ್ಲ ಆಗಿ. ಈ ರೀತಿ ತೆಗೆದು ಕೊಡುತ್ತೆ. ಇದನ್ನು ಬೆಂಕಿಗೆ ಒಂದು ದೊಡ್ಡ ಕಡಾಯಿ ಇಟ್ಟು ಅದಕ್ಕೆ ಚೊಗರು, ಅಂದರೆ ಅಡಿಕೆ ಬೇಯಿಸೋಕ್ಕೆ ಚೊಗರು ಇರುತ್ತೆ, ಅದನ್ನು ಹಾಕಿ ಬೇಯಿಸಿ ಅದನ್ನು ಒಣಗಿಸಿ ಒಂದು 7-8 ದಿನ ಒಣಗಿಸ್ಬೇಕು ಅಡಿಕೆನ. ಆಮೇಲೆ ಅಡಿಕೆ ರೆಡಿ ಆಗುತ್ತೆ ಮಾರಲಿಕ್ಕೆ. ರೈತರು ಕಷ್ಟಪಟ್ಟರೆ ತಾನೇ ಜೀವನ, ಇಲ್ಲ ಅಂದರೆ ಎಲ್ರಿ. ನೋಡಿ, ಈ ರೀತಿ ಒಣಗಿಸ್ತಾರೆ ಟಾರ್ಪಲ್ ಮೇಲೆ. ಕ್ಲಿಯರಾಗಿ ಬಂದಿಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಇತ್ತು, ಬ್ಲರ್ ಹೊಡಿತಾ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಬೇಯಿಸ್ತಾರೆ. ಬೇಯಿಸಿ ರಾತ್ರಿ ಎಲ್ಲ ನೋಡಿ ಬೇಯಿಸ್ತಾರೆ, ಬೆಳಗ್ಗೆ ರಾತ್ರಿ ಎನಿ ಟೈಮ್. ಅಡಿಕೆ ಕ್ಲೀನ್ ಆಗ್ತದಂಗೆ ಈ ರೀತಿ ದೊಡ್ಡ ಒಲೆ ಹಾಕಿ ಅದಕ್ಕೊಂದು ದೊಡ್ಡ ಕಡಾಯಿ ಇಟ್ಟು ಅದಕ್ಕೆ ನೀರು, ಚೊಗರು ಎಲ್ಲ ಹಾಕಿ ಬೇಯಿಸಿ ತೆಗಿತಾರೆ. ನೋಡಿ, ಇಷ್ಟು ರೀತಿ ಇರುತ್ತೆ ಕಲರ್. ಏನು ಕೆಮಿಕಲ್ ಏನೂ ಹಾಕೋದಿಲ್ಲ, ಕ್ಲೀನಾಗಿ ಚೊಗರು ನೀರು ಎರಡನ್ನೇ ಹಾಕಿ ಬೇಯಿಸಿ ಅದನ್ನು ಒಣಗಿಸೋದು. ನೋಡಿ, ರಾತ್ರಿ ಎಲ್ಲ ಸೂಪರ್ ಕಾಣುತ್ತೆ. ಬುಟ್ಟಿ ಎಲ್ಲ ರೆಡಿಯಾಗಿದೆ, ನಾಳೆ ಬೆಳಗ್ಗೆ ಒಣಗಿಸೋದು.
ಈ ಚಾಲಿ ಅಡಿಕೆ ಅಂದರೆ ಒಣಗಿದ ಅಡಿಕೆ ಇರುತ್ತಲ್ಲ, ಸಿಪ್ಪೆ, ಅದನ್ನು ಈ ರೀತಿ ಮಿಷನ್ನಲ್ಲಿ ಹಾಕಿ ಮಿಷನ್ ಹೊಡಿಬೇಕು. ಈ ರೀತಿ ಮಿಷನ್ ಹೊಡೆದ್ರೆ ರೆಡಿ ಆಗುತ್ತೆ ಒಣ ಅಡಿಕೆ. ಚಾಲಿ ಅಡಿಕೆ ಅಂದರೆ ಸಣ್ಣ ಅಡಿಕೆಗಳನ್ನು ಈ ರೀತಿ ಮಿಷನ್ಗೆ ಹಾಕಬೇಕು. ಹಸಿ ಅಡಿಕೆಗಳನ್ನು ಹಾಕೋಸದ್ನಲ್ಲ ಆ ಮಿಷನ್ಗೆ ಹಾಕಿದ್ರೆ ಕ್ಲೀನಾಗಿ ಬರುತ್ತೆ. ಸಿಪ್ಪೆ ಎಲ್ಲ ಅರ್ಧಂಬರ್ಧ ಮಾಡಿದರೆ ಜಾಸ್ತಿ ಮನುಷ್ಯರ ಕೈಯಲ್ಲೂ ತೆಗಿಯೋಕ್ಕೆ ಬಂದಿಲ್ಲ ಅಂದರೆ ಈ ರೀತಿ ಮಿಷನ್ಗೆ ಹಾಕಿದ್ರೆ ಕ್ಲೀನ್ ಮಾಡಿ ಕೊಡುತ್ತೆ. ಎಲ್ಲದಕ್ಕೂ ಕರೆಂಟ್ ಮಾತ್ರ ಬೇಕೇ ಬೇಕು. ಹಾಗೆ ಇಲ್ಲೆಲ್ಲ ಸುತ್ತ ತೋಟದಲ್ಲಿ ಓಡಾಡ್ಕೊಬರೋಣ ಅಂತ ಹೋಗಿದ್ವಿ. ಅಲ್ಲಿ ಬಸಳೆ ಗಿಡ ಎಲ್ಲ ಹಾಕಿದ್ರು ಅತ್ತೆ, ನೋಡ್ಕೊತ ವಿಡಿಯೋ ಮಾಡ್ಕೊತ ಬಂದೆ. ಇದನ್ನು ಕಿತ್ಕೊಂಡು ಸಾಂಬಾರು ಮಾಡಿ ತಿನ್ನೋದಷ್ಟೇ. ಆದರೆ ಚೆನ್ನಾಗಿ ಬಂದಿಲ್ಲ. ನಮ್ಮ ಹಳ್ಳಿ ಕಡೆ ಎಲ್ಲಿ ಹೋದ್ರೂ ಏನಾದರೂ ಒಂದು ಸಿಕ್ಕೇ ಸಿಗತ್ತೆ. ಎಲ್ಲ ಪೇಟೆಗೆ ಹೋಗಲೇ ತರಬೇಕು ಅನ್ನೋದೇನಿಲ್ಲ. ಹಾಗೆ ಇಲ್ಲಿ ನೋಡ್ರಿ ಬಾವಿ, ಸೇಯೋ ಬಾವಿ. ಕರೆಂಟ್ ಇಲ್ಲ ಅಂದರೆ ಇಲ್ಲಿಂದ ನೀರು ಸೇದು ತರಬೇಕು ಮನೆಗೆ ಕುಡಿಲಿಕ್ಕೆ. ಸಿಕ್ಕಾಪಟ್ಟೆ ಕಳೆಲ್ಲ ಬೆಳೆದ್ಬಿಟ್ಟಿದೆ. ಮೋಟ್ರ್ ಇಟ್ಟಿದ್ದಾರೆ, ಮೋಟ್ರಿಲ್ಲ ಅಂದಾಗ ಸೇಯ್ಕೊಳ್ಳೋದಷ್ಟೇ. ಹಾಗೆ ಇಲ್ಲಿ ಒಂದೆರಡು ನೆಲ್ಲಿಕಾಯಿ ಸಿಕ್ಕು, ಅದನ್ನು ತೆಗೆದು ಫೋಟೋ ಹಾಕಿದ್ದೀನಿ. ಅದು ಮರ ತೆಗಿಯೋಕ್ಕಾಗಿಲ್ಲ, ನೆಲ್ಲಿಕಾಯಿ ಮಾತ್ರ ಫೋಟೋ ಹಾಕಿದ್ದೀನಿ. ಹಾಗೆ ಮನೆಗೆ ಬಂದಾಗ ಅತ್ತೆಮ್ಮ ಸಾಂಬಾರು ಮಾಡ್ತಾಯಿದ್ರು. ಅದನ್ನು ಸಣ್ಣದಾಗಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿಕೊಂಡೆ. ಮೂಲಂಗಿ ಮತ್ತು ಟೊಮೊಟೊ ಹಾಕಿ ಸಾಂಬಾರು ಮಾಡ್ತಾಯಿದ್ರು. ನಮ್ಮ ಕಡೆ ಎಲ್ಲ ಕತ್ತಿ ಮಣೆ ಹೆಚ್ಚಿಗೆ ಯೂಸ್ ಮಾಡ್ತೀವಿ. ಎಲ್ಲ ಕಡೆ ಒಂದೊಂದು ವೀಡಿಯೋಸ್ನ ತೆಗೆದು ಹಾಕಿದ್ದೀನಿ. ಕೊನೆ ತನಕ ವೀಡಿಯೋಸ್ ನೋಡಿ ಹೇಗಿತ್ತು ಅಂತ ಹೇಳಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಬಾಳೆದಿಂಡಿನ ಪಚಡಿ ಕೂಡ ಮಾಡ್ತಾಯಿದ್ರು, ಅದರದ್ದು ವೀಡಿಯೋ ಹಾಕಿದ್ದೀನಿ. ಬೇಕಾದರೆ ನನ್ನ ವೀಡಿಯೋಸಲ್ಲಿ ನೋಡಿ. ಇದನ್ನು ಸಣ್ಣದಾಗಿ ತೆಗೆದಿದ್ದೀನಿ, ಪೂರ್ತಿ ಇದರಲ್ಲಿ ಹಾಕಿಲ್ಲ. ಬಾಳೆದಿಂಡಿನ ಪಚಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ಮಾಡ್ತಾಯಿದ್ರು ಅತ್ತೆ. ಅದನ್ನು ವೀಡಿಯೋ ಮಾಡಿದ್ದೀನಿ, ಅದನ್ನು ಇಲ್ಲಿ ತೋರಿಸಿದ್ದೀನಿ ಅಷ್ಟೇ. ಆದರೆ ವೀಡಿಯೋ ಹೇಗೆ ಮಾಡೋದು ಕೋಸಂಬರಿನ ಅಂತ ಹೇಳಿ ಫುಲ್ ವೀಡಿಯೋನೇ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಬೇಕಾದವರು ವೀಡಿಯೋ ನೋಡಿ. ಥ್ಯಾಂಕ್ ಯು. ಎಲ್ಲ ಕೊನೆ ತನಕ ವೀಡಿಯೋ ನೋಡಿ ಸಹಕರಿಸ್ತಾ ಎಲ್ಲರಿಗೂ ಥ್ಯಾಂಕ್ ಯು.